ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಬಡಾವಣೆಯಲ್ಲಿ ಮರ ಹತ್ತಿ ಇಳಿಯಲಾಗದೆ ರೋಧಿಸ್ತಾ ಇದ್ದ ಬೆಕ್ಕನ್ನ ರಕ್ಷಿಸಲಾಗಿದೆ. ಇಲಿಯನ್ನ ಬೆನ್ನಟ್ಟಿ ಮರವೇರಿದ ಬೆಕ್ಕು ಮತ್ತೆ ಇಳಿಯೋದಕ್ಕೆ ಆಗದೆ ನಿನ್ನೆ ರಾತ್ರಿಯಿಂದ ರೋಧಿಸ್ತಾ ಇತ್ತು. ಅದನ್ನ ಜನ ಕೂಡ ಗಮನಿಸಿದ್ದಾರೆ. ಮರದ ಕೊಂಬೆಗಳು ಸೂಕ್ಷ್ಮವಾಗಿ ಇದ್ದಿದ್ರಿಂದ ಮುರಿದು ಬೀಳುವ ಭೀತಿಯಲ್ಲಿ ಸ್ಥಳೀಯರು ಬೆಕ್ಕನ್ನ ರಕ್ಷಿಸೋದಕ್ಕೆ ಹಿಂದೇಟು ಹಾಕಿದ್ರು. ವಿಚಾರ ತಿಳಿದ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ನೇತೃತ್ವದ ತಂಡ ಉಪ್ಪಳ್ಳಿ ಬಡಾವಣೆಗೆ ಆಗಮಿಸಿ ಬೆಕ್ಕಿನ ರಕ್ಷಣೆ ಮಾಡಿದ್ದಾರೆ. ಶಿವಮೊಗ್ಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತದ 44ನೇ ಪ್ರಾಂತ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಫೆಬ್ರವರಿ 2ರವರೆಗೆ ಶಿವಮೊಗ್ಗ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಆರಂಭಗೊಂಡಿದೆ. ಈ ಸಮ್ಮೇಳನದಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ 10 ಸಂಘಟನಾತ್ಮಕ ವಿಭಾಗಗಳಿಂದ ಅಪೇಕ್ಷಿತ 1300 ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಭಾಗವಹಿಸಲಿದ್ದಾರೆ. ಸಮ್ಮೇಳನ ಪದ್ಮಭೂಷಣ ಡಾಕ್ಟರ್ ಬಿಎನ್ ಸುರೇಶ್ ಉದ್ಘಾಟಿಸಿದರು. 2047ಕ್ಕೆ ಭಾರತ ಪ್ರಪಂಚದ ನಂಬರ್ 1 ಸ್ಥಾನಕ್ಕೆ ಏರಲಿದೆ. ಮಾಜಿ ರಾಷ್ಟ್ರಪತಿ ದಿವಂಗತ ಅಬ್ದುಲ್ ಕಲಾಂ ವೈಜ್ಞಾನಿಕ ಭಾರತಕ್ಕೆ ಮುನ್ನುಡಿ ಬರೆದರು. ಅದನ್ನು ಇಂದಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಬೇಕಿದೆ. ಈ ಮೂಲಕ ಸಶಕ್ತ ಭಾರತದ ಕಲ್ಪನೆಗೆ ಬೆಂಬಲ ನೀಡಬೇಕಿದೆ ಎಂದು ಕರೆ ನೀಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.